ನಮಸ್ಕಾರ. ಪ್ರಭು ಶ್ರೀರಾಮನಿಗೆ ದೀಪವನ್ನ ಬೆಳಗಿದ್ದಾರೆ ಪ್ರಧಾನಿ ಮೋದಿ. ದೆಹಲಿಯ ತಮ್ಮ ನಿವಾಸದಲ್ಲಿ ರಾಮ ಜ್ಯೋತಿಯನ್ನ ಬೆಳಗಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯ ನಿವಾಸದಲ್ಲಿ ರಾಮ ಜ್ಯೋತಿ ಬೆಳಗಿಸಿದ ಪ್ರಧಾನಿಯ ನಿವಾಸದಲ್ಲಿ ರಾಮ ದೀಪೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಶ್ರೀರಾಮನಿಗೆ ದೀಪವನ್ನ ಬೆಳಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯ ತಮ್ಮ ನಿವಾಸದಲ್ಲಿ ರಾಮ ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ದೀಪವನ್ನ ಹಚ್ಚಿ ಶ್ರೀರಾಮನಿಗೆ ಆರತಿಯನ್ನ ಬೆಳಗಿದ್ದಾರೆ ಪ್ರಧಾನಿ ಮೋದಿ. ದೆಹಲಿಯ ತಮ್ಮ ನಿವಾಸದಲ್ಲಿ ರಾಮ ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಕರೆ ಕೊಟ್ಟಂತೆ ದೇಶದ ಪ್ರತಿಯೊಬ್ಬರ ಮನೆಗಳಲ್ಲಿ, ಧಾರ್ಮಿಕ ಸ್ಥಳಗಳಲ್ಲಿ, ಮಠಗಳಲ್ಲಿ ಎಲ್ಲ ಕಡೆ ರಾಮನ ಜಪವನ್ನ ಮಾಡಿ ಇವತ್ತು ದೀಪವನ್ನ ಬೆಳಗಿಸಬೇಕು ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಪ್ರಧಾನಿಯವರ ನಿವಾಸ, ದೆಹಲಿಯ ನಿವಾಸದಲ್ಲಿ ರಾಮ ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ದೀಪವನ್ನು ಹಚ್ಚಿ ಶ್ರೀರಾಮಚಂದ್ರನಿಗೆ ಆರತಿಯನ್ನ ಬೆಳಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪ್ರಭು ಶ್ರೀರಾಮಚಂದ್ರನಿಗೆ ದೀಪವನ್ನ ಬೆಳಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೇಶದಾದ್ಯಂತ ಪ್ರತಿಯೊಬ್ಬ ರಾಮ ಭಕ್ತರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ರಾಮನ ಹೆಸರನ್ನ ಹೇಳಿ ದೀಪವನ್ನ ಬೆಳಗಿಸ್ತಾ ಇದ್ದಾರೆ. ಆ ಪ್ರಕಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನಿವಾಸದಲ್ಲೂ ಕೂಡ ಪ್ರಭು ಶ್ರೀರಾಮನಿಗೆ ಆರತಿಯನ್ನ ಬೆಳಗಿ ದೀಪವನ್ನ ಹಚ್ಚಿದ್ದಾರೆ. ಇದು ರಾಮ ಜ್ಯೋತಿ. ಪ್ರಧಾನಿ ಮೋದಿ ನಿವಾಸದಲ್ಲೂ ಕೂಡ ದೀಪೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಈಗ ಒಂದು ಕಡೆ ಅಯೋಧ್ಯೆಯ ಸರಯೂ ನದಿ ತಟದಲ್ಲಿ 10 ಲಕ್ಷ ದೀಪಗಳನ್ನ ಇವತ್ತು ಬೆಳಗಲಾಗಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ನಿವಾಸದಲ್ಲೂ ಕೂಡ ದೀಪವನ್ನ ಬೆಳಗಿ ಪ್ರಭು ಶ್ರೀರಾಮನಿಗೆ ಆರತಿಯನ್ನ ಬೆಳಗಿರುವಂತಹ ದೃಶ್ಯ ಇದು. ದೇಶದಾದ್ಯಂತ ಪ್ರತಿಯೊಬ್ಬ ರಾಮ ಭಕ್ತರು, ಭಾರತೀಯರು ತಮ್ಮ ತಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ರಾಮ ಜ್ಯೋತಿಯನ್ನ ಬೆಳಗುತ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.